ಕಾಂಗ್ರೆಸ್ನಲ್ಲಿ ಬಗೆಹರಿಯದ ಪಟ್ಟದ ಬೆಂಕಿ ಏನಾಗ್ತಿದೆ ಸರ್ಕಾರದಲ್ಲಿ? ಕುರ್ಚಿ ಫೈಟ್, ಬಜೆಟ್ ತಯಾರಿ, ದಿಲ್ಲಿ ಸವಾರಿ, ಅಭಿವೃದ್ಧಿನೇ ಶೂನ್ಯನ? ಕಚ್ಚಾಟದಲ್ಲೇ ನಾಯಕರು ಬ್ಯುಸಿ. ಬಿಜೆಪಿ ಜೆಡಿಎಸ್ ಹೇಳಿದಂಗೆ ಆಗ್ತಾ ಇದೆಯಾ? ಸರ್ಕಾರಕ್ಕೆ 1000 ದಿನ ಗ್ಯಾರಂಟಿ ಕೊಟ್ಟಿದ್ದು ಬಿಟ್ರೆ ಮತ್ತಿನ್ನೇನು ಸಾಧನೆ? ಸಂಕ್ರಾಂತಿ ಆಯ್ತು, ಈಗ ಯುಗಾದಿ, ನೆಕ್ಸ್ಟ್ ಇನ್ಯಾವ ಹಬ್ಬಕ್ಕೆ ಮುಹೂರ್ತ? 1000 ದಿನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಸಾಧನೆ ಏನು? 1000 ದಿನ ಪೂರೈಸಿದ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಕಿಚ್ಚು. 2 ವರ್ಷ ಕಳೆದ್ರೂ ಕಾಂಗ್ರೆಸ್ನಲ್ಲಿ ಇನ್ನೂ ಮುಗೀತಾ ಇಲ್ಲ ಕುರ್ಚಿ ಫೈಟು. ಕಾಂಗ್ರೆಸ್ ಸರ್ಕಾರದ 1000 ದಿನ ಅಭಿವೃದ್ಧಿಯೋ ಕರಾಳ ದಿನವೋ? ಕರಾಳ ದಿನ ಯಾಕಾಗುತ್ತೆ ಪಾಪ? ಕಾಂಗ್ರೆಸ್ ಕುರ್ಚಿ ವಿಚಾರ ಇಟ್ಕೊಂಡು ಸಾಧನೆ ಶೂನ್ಯ ಎಂದು ಬಿಜೆಪಿ. ಸರ್ಕಾರದ 1000 ದಿನಕ್ಕೆ ಸಂಬಂಧಪಟ್ಟಂತೆ ಮತ್ತು ಕುರ್ಚಿ ಫೈಟ್ಗೆ ಸಂಬಂಧಪಟ್ಟಂತೆ ಅಜ್ಜಯ್ಯನಿಗೆ ನಮಸ್ಕರಿಸಿದಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಏನು ಮಾತಾಡಿದ್ರು? 1000 ದಿನ ಪೂರೈಸಿದ ಸರ್ಕಾರದ ಬಗ್ಗೆ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಅವರು ಏನು ಮಾತಾಡಿದ್ರು? ಬನ್ನಿ ನೋಡ್ಕೊಂಬರೋಣ. 1000 ದಿನ ಭೂಮಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ದಾಖಲೆಗಳು, ಪಟ್ಟಾಗಳು ಕೊಡ್ತಾ ಇದ್ದೀವಿ. ಆಸ್ತಿಗಳು ಅವ್ರವ್ರು ಯಾರು ಮನೆ ಕಟ್ಕೊಂಡಿದ್ದಾರೆ ಅದಕ್ಕೆಲ್ಲ ದಾಖಲೆಗಳನ್ನ ಮಾಡಿ ಪಕ್ಕ ಖಾತೆ ಮಾಡಿಬಿಟ್ಟು ಆ ಬಿಲ್ಡಿಂಗ್ ಜಾಗ, ಅವ್ರ ಸೈಡ್ ಜಾಗ ಫೋಟೋ ಹಾಕ್ಬಿಟ್ಟು ಅವ್ರದ್ದು ಫೋಟೋ ಹಾಕ್ಬಿಟ್ಟು ನಾವು ರೆವಿನ್ಯೂ ಇಲಾಖೆಯಿಂದ, RDPR ಇಲಾಖೆಯಿಂದ, ಕಾರ್ಪೊರೇಷನ್ ಇಂದ ಕೇವಲ ನಮ್ಮ ಗ್ಯಾರಂಟಿ ಸರ್ಕಾರಿ 1000 ದಿವಸ ಅಲ್ಲ, ಈ 5 ವರ್ಷ ಪೂರೈಸಿ ತದನಂತರ ಮತ್ತೆ ನಾವು 5 ವರ್ಷಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ. ಇದು ನಮ್ಮ ಗ್ಯಾರಂಟಿ. ಅದಕ್ಕೆ ನಮ್ಮಲ್ಲಿ ನಮಗೆ ಗೊತ್ತಿದೆಲ್ಲ, ಪದೇ ಪದೇ ಯಾಕೆ ನಮ್ಗಳೇ ಮಾತಾಡ್ತೀವಿ? ಪದೇ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ಮಾಡ್ತದೆ ಅದೇ ಫೈನಲ್ ಇರ್ತದೆ. ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದೇ ಆರ್ ಫೈನಲ್.